ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳು, ತಾಲೂಕುಗಳು, ಗ್ರಾಮಗಳು ಎಲ್ಲವನ್ನು ನಾವು ಕಾಣ್ತೀವಿ. ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರದ್ದೇ ಆಗಿರುವಂತಹ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗೆ ನಾವಿವತ್ತು ಮಡಿಕೇರಿಯ ಅಂದರೆ ಕೊಡಗು ಜಿಲ್ಲೆಯ ಜನಜೀವನದ ಬಗ್ಗೆ ನಮ್ಮ ಈ ಒಂದು 7ನೇ ತರಗತಿಯ ಪಾಠದಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಾವು 7ನೇ ತರಗತಿಯ ಹುತ್ತರಿ ಹಾಡು ಎಂಬ ಪದ್ಯದ ಮೂಲಕ ಈ ಒಂದು ವಿಚಾರವನ್ನು, ಕೊಡಗಿನ ಜನಜೀವನ ಹೇಗಿದೆ, ಅವರು ಯಾವ ರೀತಿಯ ವೇಷಭೂಷಣ ಇತ್ತು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಈ 7ನೇ ತರಗತಿಯ ಹುತ್ತರಿ ಹಾಡು ಅಂತ ಹೇಳುವಂತಹ ಒಂದು ಪದ್ಯದಲ್ಲಿ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಯಾರ ಬಗ್ಗೆ? ಕವಿಗಳ ಬಗ್ಗೆ. ಈ ಪದ್ಯವನ್ನು ಬರೆದಿರುವಂತಹ ಕವಿಗಳ ಬಗ್ಗೆ. ಈ ಪದ್ಯವನ್ನು ಬರೆದಿರುವಂತಹ ಕವಿಗಳು ಶ್ರೀ ಪಂಜೆ ಮಂಗೇಶರಾವು. ಪಂಜೆ ಮಂಗೇಶರಾಯರ ಬಗ್ಗೆ ತಿಳ್ಕೊಳ್ಳೋದಾದರೆ, ಅವರು ಶಿಶು ಸಾಹಿತ್ಯದ ಜನಕ ಅಂತ ಹೇಳಿ ಕರೆಸ್ಕೊಳ್ತಾರೆ. ಏನು ಅಂತ ಹೇಳಿ? ಶಿಶು ಸಾಹಿತ್ಯದ ಜನಕ. ಅಂದರೆ ಮಕ್ಕಳಿಗೋಸ್ಕರ ಅವರು ಹಲವಾರು ರೀತಿಯ ಕವನಗಳನ್ನು, ಕಥೆಗಳನ್ನು ಬರೆದಿದ್ದಾರೆ. ಹಾಗೆ ಇವರು ಮಡಿಕೇರಿಯ ಅಥವಾ ಮಡಿಕೇರಿಯ ಸೆಂಟ್ರಲ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಾಗ, ಮಡಿಕೇರಿಯ ಸೆಂಟ್ರಲ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆಗಿದ್ದಾಗ ಈ ಒಂದು ಕವನವನ್ನು ಅಥವಾ ಈ ಒಂದು ಹುತ್ತರಿ ಹಾಡು ಅಂತ ಹೇಳುವಂತಹ ಪದ್ಯವನ್ನು ಇವರು ಬರೆದಿದ್ದಾರೆ. ಹಾಗೆ ಇವರು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಯಾವ ಕಾವ್ಯನಾಮ? ಕವಿಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರು ಆಗಿದ್ದಾರೆ. ಶ್ರೀ ಮಂಗೇಶರಾವ್ ಅಥವಾ ಶ್ರೀ ಪಂಜೆ ಮಂಗೇಶರಾವ್ ಅವರು ಜನಿಸಿರುವಂಥದ್ದು ಕ್ರಿಸ್ತಶಕ 1874ರಲ್ಲಿ. ಅವರು ಜನಿಸಿರುವಂಥದ್ದು ಯಾವಾಗ? ಕ್ರಿಸ್ತಶಕ 1874ರಲ್ಲಿ. ಎಲ್ಲಿ ಜನಿಸ್ತಾರೆ? ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸ್ತಾರೆ. ಯಾವ ಜಿಲ್ಲೆ? ದಕ್ಷಿಣ ಕನ್ನಡ ಜಿಲ್ಲೆ. ಯಾವ ತಾಲೂಕು? ಬಂಟ್ವಾಳ ತಾಲೂಕಿನಲ್ಲಿ. ಯಾವಾಗ ಜನಿಸ್ತಾರೆ? 1874ರಲ್ಲಿ. ಯಾರು ಜನಿಸ್ತಾರೆ? ಶ್ರೀ ಪಂಜೆ ಮಂಗೇಶರಾವ್ ಅವರು ಜನಿಸ್ತಾರೆ. ಹಾಗೆ ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದವರು ಇವರು ಮಕ್ಕಳ ಕವಿತೆಗಳ ಕಣ್ಮಣಿ ಅಂತ ಹೇಳಿ ಪ್ರಸಿದ್ಧರಾಗಿದ್ದು ಅಷ್ಟೇ ಅಲ್ಲದೆ ಇವರು ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಯಾವುದೆಲ್ಲ ಕೃತಿಗಳು? ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಅಂತ ಹೇಳುವಂತಹ ಮೊದಲಾದ ಕೃತಿಗಳನ್ನು, ಹಲವಾರು ಕೃತಿಗಳನ್ನು ಈ ರೀತಿ ಅವರು ರಚನೆ ಮಾಡಿದ್ದಾರೆ ಮಕ್ಕಳೇ. ಇವರು ಕ್ರಿಸ್ತಶಕ 1934ರಲ್ಲಿ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಥವಾ 20ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1934ರಲ್ಲಿ 20ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ಶ್ರೀ ಪಂಜೆ ಮಂಗೇಶರಾವ್ ಅವರು ಆಗಿದ್ದರು. ಅಂದರೆ ಈ ಒಂದು ಹುತ್ತರಿ ಹಾಡು ಅಂತ ಹೇಳುವಂತಹ ಪದ್ಯದಲ್ಲಿ ಕೊಡಗಿನ ಜನರ ಜೀವನವನ್ನು, ಅವರ ವೀರತನವನ್ನು, ಶೂರತನವನ್ನು ಇವರು ಈ ಒಂದು ಪದ್ಯದ ಮೂಲಕ ಕೊಡಗಿನ ಜನರ ಜೀವನವನ್ನು ತಿಳಿಸಿದ್ದಾರೆ ಮಕ್ಕಳೇ. ಈಗ ನಾವು ಈ ಒಂದು ಪದ್ಯ ಭಾಗದಲ್ಲಿ ಪ್ರವೇಶ ಭಾಗವನ್ನು ನಾವು ತಿಳ್ಕೊಳ್ಳೋಣ. ಈ ಹುತ್ತರಿ ಅಂತ ಹೇಳುವಂಥದ್ದು ಒಂದು ಕೊಡಗಿನ ಒಂದು ಜಿಲ್ಲೆಯಲ್ಲಿ ಆಚರಿಸುವಂತಹ ವಿಶೇಷ ರೀತಿಯ ಹಬ್ಬ. ಈಗ ನಮ್ಮ ಮಲೆನಾಡು ಪ್ರದೇಶದಲ್ಲಿ ನಾವು ಸುಗ್ಗಿ ಹಬ್ಬಗಳನ್ನು ಅಥವಾ ಸಂಕ್ರಾಂತಿ ಹಬ್ಬಗಳನ್ನು, ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಂಗಲ್ ಅಂತ ಇರ್ಬೋದು, ಈ ರೀತಿ ಬೇರೆ ಬೇರೆ
ಅವರದ್ದೇ ಆಗಿರುವಂತಹ ಸಂಭ್ರಮವನ್ನು ಅವರು ಆಚರಣೆಯ ಮೂಲಕ ಮಾಡಿಕೊಳ್ತಾರೆ. ಹಾಗೆ ಈ ಒಂದು ಕೊಡಗಿನಲ್ಲಿ ಹುತ್ತರಿ ಹಬ್ಬ ಅಂತ ಹೇಳಿದರೆ ಇದು ಹೊಸದಾಗಿರುವಂತಹ ಅಕ್ಕಿ ಅಥವಾ ಹೊಸ ಭತ್ತದ ಬೆಳೆಯನ್ನು ಬೆಳೆದ ನಂತರ ಅದನ್ನು ಏನು ಮಾಡುವಂಥದ್ದು, ಅವರು ಬೆಳೆದಿರುವಂತಹ ಬೆಳೆಯನ್ನು ಮನೆಗೆ ತಗೊಂಡು ಬಂದು ಆಚರಣೆ ಮಾಡುವಂತಹ ಹಬ್ಬ ಹುತ್ತರಿ. ಹುತ್ತರಿಯನ್ನು ಪುತ್ತರಿ ಅಂತ ಹೇಳ್ತಾರೆ. ಪುತ್ತರಿ ನಮ್ಮೆ ಅಂತ ಹೇಳಿದರೆ ಹಬ್ಬ. ಕೊಡಗಿನ ಭಾಷೆಯಲ್ಲಿ ಏನು ಹೇಳ್ತಾರೆ, ಪುತ್ತರಿ ನಮ್ಮೆ ಅಂದರೆ ಹುತ್ತರಿ ಹಬ್ಬ. ಹುತ್ತರಿ ಪುತ್ತ ಪ್ಲಸ್ ಅರಿ, ಪುದಿ ಪ್ಲಸ್ ಅರಿ, ಪುತ್ತರಿ. ಅದು ಹುತ್ತರಿ ಅಂತ ಹೇಳಿದೆ. ಅಂದರೆ ಪಾಕಾರದ ಬದಲಿಗೆ ಹಾಕಾರ ಆಗುವಂತಹ ಪ್ರಕ್ರಿಯೆ ಪುತ್ತರಿ ಬದಲಿಗೆ ಹುತ್ತರಿ ಆಗಿದೆ. ಹಾಗೆ ಇದನ್ನು ಅವರು ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಈ ಒಂದು ಹುತ್ತರಿ ಹಬ್ಬವನ್ನು ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಾರೆ. ನಾವು ಯಾವ ರೀತಿ ಕೆಲವೊಂದು ಬೇರೆ ಪ್ರದೇಶಗಳಲ್ಲಿ ಸುಗ್ಗಿ ಮಾಡ್ತೀವಲ್ವಾ, ಆ ರೀತಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಒಂದು ಕವನವೇ ಕಾವ್ಯವಾಗುವಂತಹ ಹಬ್ಬ. ಇದೊಂದು ಹಬ್ಬವನ್ನು ಏನು ಮಾಡ್ತಾರೆ, ಕವನದ ಮೂಲಕ ಕೊಡಗಿನ ಜನರ ಜೀವನವನ್ನು, ಹಾಗೆ ಅಲ್ಲಿರುವಂತಹ ಜನರ ಭಕ್ತಿಯನ್ನು, ಧೈರ್ಯವನ್ನು ಎಲ್ಲವನ್ನು ಕೂಡ ಈ ಒಂದು ಹಾಡಿನ ಮೂಲಕ ಕೊಂಡಾಡಿದ್ದಾರೆ. ಅವರ ಉಡುಗೆ ತೊಡುಗೆಗಳು ಕೂಡ ಇರಬಹುದು, ಯಾವ ರೀತಿಯ ಸಂಪ್ರದಾಯವನ್ನು ಅವರು ಆಚರಣೆ ಮಾಡ್ತಾ ಇದ್ರು, ಯಾವ ರೀತಿಯ ಉಡುಗೆ ತೊಡುಗೆಗಳನ್ನು ಅವರು ಧರಿಸ್ತಾ ಇದ್ರು ಅಂತ ಹೇಳುವಂಥದ್ದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬಹುದು. ಮಕ್ಕಳೇ ಈ ಪ್ರವೇಶ ಭಾಗದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಏನು ಅಂತ ಹೇಳಿದರೆ, ಕೊಡವರ ಹಾಗೂ ಕೊಡಗಿನ ಜೀವನವನ್ನು ಪ್ರತಿಬಿಂಬಿಸುವ ಹುತ್ತರಿ ಹಾಡು ಒಂದು. ಕೊಡವರ ಹಾಗೂ ಕೊಡಗಿನ ಜೀವನವನ್ನು ಪ್ರತಿಬಿಂಬಿಸುವಂತಹ ಹುತ್ತರಿ ಹಾಡು ಇದು ಒಂದು ಅಂತ ಹೇಳ್ತಿದ್ದಾರೆ. ಕೊಡವರು ಸುಗ್ಗಿಯ ಹಬ್ಬದ ಸಂದರ್ಭದಲ್ಲಿ ಹಾಡುವ ಹಾಡು ಇದಾಗಿದೆ. ಅವರು ಹಾಡು ಹೇಳಿಕೊಂಡು ಈ ಒಂದು ಹಬ್ಬವನ್ನು, ಅವರ ಸುಗ್ಗಿ ಹಬ್ಬ, ಈ ಹುತ್ತರಿ ಹಬ್ಬ, ಈ ಒಂದು ಸಂದರ್ಭದಲ್ಲಿ ಹಾಡು ಹಾಡುವ ಮೂಲಕ, ಕುಣಿಯುವ ಮೂಲಕ ಇವರು ಸಂಭ್ರಮವನ್ನು, ಆಚರಣೆಯನ್ನು ಮಾಡ್ತಾರೆ. ಇದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು, ವೀರಶ್ರೀಯನ್ನು ವರ್ಣಿಸುವುದು. ಈ ಕೊಡಗಿನ ಪ್ರಾಕೃತಿಕ ಸೌಂದರ್ಯ ಇರ್ಬೋದು, ಅಲ್ಲಿರುವಂತಹ ಆ ಒಂದು ವೀರತನ, ಶೂರತನ ಇರುವಂಥದ್ದು ಇರ್ಬೋದು, ಇದನ್ನೆಲ್ಲ ವರ್ಣಿಸುವಂಥದ್ದು. ಹಾಗೆ ಕೊಡಗಿನ ಸಂಸ್ಕೃತಿ, ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನು ಇದು ಒಳಗೊಂಡಿದೆ. ಏನನ್ನು ಒಳಗೊಂಡಿದೆ? ಕೊಡಗಿನ ಸಂಸ್ಕೃತಿ, ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನು ಯಾವುದು ಈ ಒಂದು ಪದ್ಯವು ಅಥವಾ ಕವನವು ಒಳಗೊಂಡಿದೆ. ಮಕ್ಕಳೇ, ಈಗ ಪದ್ಯ ಭಾಗಕ್ಕೆ ಹೋಗೋಣ. ಈ ಪದ್ಯವನ್ನು ನೀವು ಕೂಡ ಮುಂದಿನ ತರಗತಿಯಲ್ಲಿ ರಾಗವಾಗಿ ಹಾಡುವುದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ತರಗತಿಯಲ್ಲಿ ನಾವು ಕೂಡ ಕೊನೆಯಲ್ಲಿ ರಾಗವಾಗಿ ಹಾಡುವಂಥ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ. ಈ ಪದ್ಯ ಭಾಗಕ್ಕೆ ಬಂದರೆ ಮೊದಲನೆಯ ಚರಣದಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು, ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು, ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ, ಅಲ್ಲೇ ಕೊಡವರ ಬೀಡಲ. ಮಕ್ಕಳೇ, ಈ ಒಂದು ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಮೊದಲ ಸಾಲಿನಲ್ಲಿ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಅಂದರೆ ಈ ಒಂದು ಭೂಮಿ ತಾಯಿ ದೇವರ ಸಾನ್ನಿಧ್ಯವನ್ನು ಬಯಸಿ ಬಿಮ್ಮನೆ ಅಂತ ಹೇಳಿದ್ರೆ ಏನು? ಸಂತೋಷದಿಂದ ಭೂಮಿ ತಾಯಿ ಆ ಒಂದು ಭೂಮಿಗೆ ಯಾವುದು ಆ ಒಂದು ಭೂಮಿ ತಾಯಿ ಅಲ್ಲಿರುವಂತಹ ಒಂದು ಕೊಡಗಿನ ಪ್ರದೇಶಕ್ಕೆ ದೈವ ಸಾನ್ನಿಧ್ಯವನ್ನು ಬಯಸಿ ಅಂದರೆ ಅಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಬೆರಗಾಗಿ ಸಂತೋಷಪಟ್ಟು, ಅಂದರೆ ಇಲ್ಲಿ ಬಿಮ್ಮನೆ ಅಂತ ಹೇಳಿದರೆ ವೇಗವಾಗಿ ಅಂತ ಕೂಡ ಒಂದು ಕಡೆ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಸಂತೋಷವಾಗಿ ಕೂಡ ಅಂತ ನಾವು ಹೇಳಬಹುದು. ಸಂತೋಷದಿಂದ ಹೆಮ್ಮೆಯಿಂದ ಏನು ಮಾಡ್ತಾ ಇದ್ದಾಳೆ? ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಯಾರು ಬರ್ತಾರೆ? ಈ ಭೂಮಿ ತಾಯಿ ಬರ್ತಾಳೆ ಅಂತ ಹೇಳ್ತಿದ್ದಾರೆ. ತಾಯಿ ದೇವರ ಸಾನ್ನಿಧ್ಯವನ್ನು ಬಯಸಿ ಬಂದಿರುವಂತಹ ಜಾಗ ಇದು.
ಅಂದರೆ ಹಲವಾರು ದೇವಾಲಯಗಳು ಅಲ್ಲಿ ಕೊಡಗಲ್ಲಿ ಇದೆ. ಆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೇವರನ್ನು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೂಡ ಒಂದು ದೇವರ ಸಾನ್ನಿಧ್ಯವನ್ನು ಬಯಸಿ ಬಂದಿರುವಂತಹ ಜಾಗ ಯಾವುದು? ಈ ಕೊಡಗಿನ ಭೂಮಿ. ಯಾರು ಬಂದಿರುವಂಥದ್ದು? ಭೂಮಿ ತಾಯಿಯೇ ಬಂದಿದ್ದಾರೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಪಂಜೆ ಮಂಗೇಶ್ವರ ಅವರವರು ಹೇಳ್ತಾ ಇದ್ದಾರೆ. ಅಂದರೆ ಇದು ಒಂದು ಕೊಡಗು, ಈ ಒಂದು ಪ್ರದೇಶ ಏನಿದೆ ಇದು ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡಿ ಬಂದಿರುವಂತಹ ಅಥವಾ ತಪಸ್ಸು ಮಾಡಿರುವಂತಹ ಒಂದು ಪ್ರದೇಶ, ಜಾಗ. ಯಾರು? ಅವರ ಹೆಸರೇನು? ಅಗಸ್ತ್ಯ ಮಹಾಮುನಿ ತಪಸ್ಸು ಮಾಡಿದಂತಹ ಜಾಗ ಯಾವುದು? ಕೊಡಗು. ಹಾಗೆಯೇ ಕಾವೇರಿ ತಾಯಿ ಅಂತ ನೀವು ಹೇಳ್ಬಹುದು ಅಥವಾ ಕೇಳಿರಬಹುದು. ಕಾವೇರಿ ತಾಯಿ ಕೊಡಗಿನ ಒಂದು ವಿಶೇಷವಾಗಿ ಅಲ್ಲಿ ಒಂದು ಅಕ್ಟೋಬರ್ ತಿಂಗಳಲ್ಲಿ ಏನಾಗುತ್ತೆ, ಆ ಒಂದು ಸಂಕ್ರಮಣದ ಸಂದರ್ಭದಲ್ಲಿ ಅಲ್ಲಿ ನೀರು ಉದ್ಭವ ಆಗುತ್ತೆ. ಆ ಒಂದು ದೇವಸ್ಥಾನದಲ್ಲಿ ನೀರು ಉದ್ಭವ ಆಗಿ ಹರಿದು ಬರುವಂಥದ್ದಿರುತ್ತೆ. ಹಾಗೆಯೇ ಆ ಒಂದು ಹಬ್ಬವನ್ನು ಕೂಡ ಅಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಹಾಗೆಯೇ ತೀರ್ಥೋದ್ಭವ ಆಗುವಾಗ ಕೂಡ ಸಾಕಷ್ಟು ಭಕ್ತರು ಅದನ್ನು ನೋಡುವುದಕ್ಕೆ ಹೋಗ್ತಾ ಇರ್ತಾರೆ. ಹಾಗೆಯೇ ಇಲ್ಲಿ ಏನಾಗುತ್ತೆ, ಕಾವೇರಿ ಅಗಸ್ತ್ಯನ ಪತ್ನಿ ಅಂತ ಹೇಳ್ತಿದ್ದಾರೆ. ಕಾವೇರಿ ಮಾತೆ ಏನಿದೆ ಅದು ಅಗಸ್ತ್ಯ ಋಷಿಗಳ ಪತ್ನಿ. ಅವರು ಸದಾ ಯಾರ ಜೊತೆ ಇರೋದಕ್ಕೆ ಬಯಸ್ತಾ ಇದ್ರು? ಅಗಸ್ತ್ಯ ಋಷಿಯ ಜೊತೆ. ಆ ಕಾವೇರಿ ತಾಯಿ, ಕಾವೇರಿ ಅಮ್ಮ, ಕಾವೇರಿ ಮಾತೆ ಅಗಸ್ತ್ಯ ಮುನಿಗಳ ಜೊತೆಯಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ರು. ಯಾವಾಗಲೂ ಜೊತೆಯಲ್ಲೇ ಇರ್ತಾ ಇದ್ರು. ಆಮೇಲೆ ಆ ಒಂದು ಕಾವೇರಿ ತಾಯಿಯನ್ನು ತನ್ನ ಕಮಂಡಲದಲ್ಲಿ ಸದಾ ಏನು ಮಾಡ್ತಾ ಇದ್ರು? ಅಗಸ್ತ್ಯ ಮುನಿಗಳು ಅಥವಾ ಅಗಸ್ತ್ಯ ಋಷಿಗಳು ಇಟ್ಕೊಂಡಿದ್ರು. ನೀರಿನ ರೂಪದಲ್ಲಿ ಆ ಕಾವೇರಿ ತಾಯಿಯನ್ನು ನೀರಿನ ಮೂಲಕ ಅಥವಾ ನೀರಿನ ರೂಪದಲ್ಲಿ ಆ ಒಂದು ಕಮಂಡಲದೊಳಗೆ ಇಟ್ಕೊಳ್ತಾ ಇದ್ರು ಯಾವಾಗಲೂ. ಹಾಗೆಯೇ ಅಲ್ಲಿ ಒಂದು ದಿನ ಏನಾಗುತ್ತೆ, ಅಗಸ್ತ್ಯ ಮಹಾಮುನಿಗಳು ಒಂದು ದಿನ ಆ ಕಮಂಡಲವನ್ನು ಬಿಟ್ಟು ಅವರು ಇದ್ದಂತಹ ಜಾಗದಿಂದ ಬೇರೆ ಕಡೆ ಎಲ್ಲೋ ಸುತ್ತಾಡೋಕ್ಕೆ ಹೋಗ್ತಾ ಇರ್ತಾರೆ. ಆ ಕಮಂಡಲವನ್ನು ಬಿಟ್ಟು ಅವರು ಹೋಗಿರ್ತಾರೆ. ಆವಾಗ ಅಗಸ್ತ್ಯ ಮುನಿಗಳನ್ನು ಬಿಟ್ಟು ಆ ಒಂದು ಕಾವೇರಿಗೆ ಇರುವುದಕ್ಕೆ ಆಗೋದಿಲ್ಲ. ಆವಾಗ ಏನು ಮಾಡುತ್ತೆ, ಕಾವೇರಿ ಮಾತೆ ಆ ನೀರಿನ ರೂಪದಲ್ಲಿ ಉಕ್ಕಿ ಹರಿದಾಡ್ತಾಳೆ. ಅಲ್ಲಿ ಆ ಒಂದು ಕೊಡಗಿನ ಒಂದು ಪ್ರದೇಶದಲ್ಲಿ, ಆ ಒಂದು ಜಾಗದಲ್ಲಿ ವಿಶೇಷವಾಗಿ ಅದು ಭಾಗಮಂಡಲ ಅಂತ ಹೇಳುವಂಥದ್ದು ತಲಕಾವೇರಿ, ಅಲ್ಲಿ ಆ ಒಂದು ದೇವಾಲಯ ಏನಿದೆ ಅಲ್ಲಿ ಆ ಒಂದು ತೀರ್ಥ ಉದ್ಭವ ಆಗುವಂತಹ ಪ್ರದೇಶ. ಹಾಗೆ ಆ ರೀತಿ ಕಾವೇರಿ ಹರಿದು ಬಂದಿದ್ದಾಳೆ. ಅಗಸ್ತ್ಯನ ಅಗಲುವಿಕೆಯನ್ನು ನೋಡಿ ಕಷ್ಟ ಆಗಿಬಿಟ್ಟು ಅವಳು ಆ ಕಮಂಡಲದ ಒಳಗಿಂದ ಹರಿದು ಬರ್ತಾಳೆ ಅಂತ ಹೇಳುವಂತಹ ಒಂದು ಮಾತನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು ಮಕ್ಕಳೇ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಅಂತ ಹೇಳುವಂತಹ ಪದ್ಯವನ್ನು, ಹಾಡನ್ನು ನೀವು ಸಿನಿಮಾಗಳಲ್ಲಿ ಕೂಡ ಕೇಳಿರಬಹುದು ಮಕ್ಕಳೇ. ಹಾಗೆಯೇ ಈ ಒಂದು ಕೊಡಗನ್ನ ಕುಂತಲ ರಾಜ್ಯ ಅಂತ ಕೂಡ ಕರೀತಾ ಇದ್ರು. ಕೊಡಗನ್ನ ಕುಂತಲ ರಾಜ್ಯ ಅಂತ ಕೂಡ ಕರೀತಾ ಇದ್ರು. ಪುರಾಣ ಮತ್ತು ಇತಿಹಾಸವನ್ನು ಹೊಂದಿರುವಂತಹ ಕಥೆ, ಪುರಾಣ ಮತ್ತು ಇತಿಹಾಸವನ್ನು ಹೊಂದಿರುವಂತಹ ಕಥೆ ಈ ಕೊಡಗಿನ ಒಂದು ವಿಚಾರದ ಬಂದಾಗ ಈ ಒಂದು ಕವನದಲ್ಲಿ, ಪದ್ಯದಲ್ಲಿ ನಾವು ಕೂಡ ಕೆಲವೊಂದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಮುಂದಿನ ಸಾಲು ಏನಿದೆ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು. ಎಲ್ಲಿ ಮೋಹನ, ಮೋಹನ ಅಂತ ಹೇಳಿದರೆ ಆಕರ್ಷಣೀಯವಾಗಿರುವಂತಹ, ಮನಮೋಹಕವಾಗಿರುವಂತಹ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು. ಆ ಭೂಮಿ ತಾಯಿ ಏನು ಮಾಡಿರ್ತಾಳೆ, ಆ ಗಿರಿ ಅಂತ ಹೇಳಿದ್ರೆ ಏನು, ಶಿಖರಗಳು, ಬೆಟ್ಟಗಳು, ಆ ಸಾಲಾಗಿ ಇರುವಂತಹ ಸುಂದರವಾಗಿರುವಂತಹ ಬೆಟ್ಟಗಳನ್ನು ನೋಡಿ ಅದಕ್ಕೆ ಆಕರ್ಷಿತವಾಗಿ ಆ ಒಂದು ಆಕರ್ಷಣೀಯವಾಗಿರುವಂತಹ ಗಿರಿಗಳನ್ನು ಅಥವಾ ಬೆಟ್ಟಗಳನ್ನು ನೋಡಿ ಅಲ್ಲಿ ಆ ಒಂದು ಬೆಟ್ಟಗಳ ರೂಪವನ್ನು, ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಸಂತೋಷವಾಗಿ ಅಲ್ಲೇ ನಿಂತು ಬಿಟ್ಟಿದ್ದಾಳೆ ಏನು ಅಂತ ಹೇಳುವಂತಹ ರೀತಿಯಲ್ಲಿ ಈ ಒಂದು ಪದ್ಯದಲ್ಲಿ ಆ ಒಂದು ಕವಿಗಳು ತಿಳಿಸ್ತಾ ಇದ್ದಾರೆ. ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು. ಎಲ್ಲಿ ಮುಗಿಲಲ್ಲಿ, ಮುಗಿಲು ಅಂತ ಹೇಳಿದ್ರೇನು ಆಕಾಶ, ಪೃಥ್ವಿ ಅಂತ ಹೇಳಿದರೆ ಭೂಮಿ. ಹಾಗೆ ಮುಗಿಲಲ್ಲಿ ಮಳೆ
ಗುಡುಗು ಮಿಂಚು ಎಲ್ಲ ಬರುವಂಥದ್ದು ನೀವು ಸಾಮಾನ್ಯವಾಗಿ ಕಾಣ್ತಾ ಇರ್ತೀರ. ಆ ಮಿಂಚು ಬರುವಾಗ ಯಾವ ರೀತಿ ಆಕಾಶ, ಆ ಮಳೆಯ ನೀರು ಬೀಳುವಂಥದ್ದು ಯಾವ ರೀತಿ ಹೊಳಿತಾ ಇರುತ್ತೆ ಕಣ್ಣಿಗೆ, ಅದೇ ರೀತಿ ಕಾವೇರಿ ನದಿ ಕೂಡ ಹರಿಯುವಾಗ ಹೊಳಿತಾ ಇದ್ಲು. ತುಂಬಿ ಧುಮ್ಮಿಕ್ಕಿ ಹರಿಯುವಾಗ ಹೊಳೆವಳು, ಹೊಳೆಯ ರೂಪದಲ್ಲಿ ಹೊಳಿತಾ ಇದ್ದಾಳೆ. ಯಾವ ರೀತಿ? ಆ ಮಿಂಚು ಯಾವ ರೀತಿ ಆಕಾಶದಲ್ಲಿ ಮಿಂಚ್ತಾ ಇರುತ್ತೋ ಅದೇ ರೀತಿ ಇಲ್ಲಿ ಹೊಳೆ ಕಾವೇರಿ ನದಿ ಅಥವಾ ಕಾವೇರಿ ಅಮ್ಮ ನದಿಯ ರೂಪದಲ್ಲಿ ಹರಿದು ಬಂದಾಗ ಮಿಂಚು ಯಾವ ರೀತಿ ಹೊಳೆಯುತ್ತೋ ಅದೇ ಥರ ನೀರು ಹರಿದಾಡುವಂಥದ್ದು ಹೊಳೆಯುತ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು. ನೋಡಿ, ಎಲ್ಲಿ ನೆಲವನ್ನು ತಣಿಸಿ ಜನಮನ, ಜನಮಾನಸದಲ್ಲಿ ಜನರ ಮನಸ್ಸನ್ನು ಕೂಡ ಅವಳು ತಂಪು ಮಾಡಿದ್ದಾಳೆ. ನಾವು ಯಾವುದೇ ಒಂದ್ಸಲ ಏನಾದರೂ ಬೇಜಾರಾದಾಗ ಏನು ಮಾಡ್ತೀವಿ? ಹರಿಯುವಂತಹ ನೀರನ್ನು ನೋಡ್ತಾ ಇದ್ರೆ ನಮ್ಮ ಮನಸ್ಸು ಸ್ವಲ್ಪ ಶಾಂತ ಆಗುತ್ತೆ. ಇವಾಗ ಉದಾಹರಣೆಗೆ ಸಮುದ್ರಕ್ಕೆ ನೀವು ಹೋದಾಗ ಸಮುದ್ರ ತೀರದಲ್ಲಿ 1-2 ನಿಮಿಷ ನಿಂತು ಆ ಒಂದು ನೀರಿನ ಅಲೆಗಳನ್ನು ನೋಡ್ತಾ ಇರಿ. ಅವಾಗ ಏನಾಗುತ್ತೆ? ನಿಮಗೆ ಒಂದು ರೀತಿಯ ಮನಸ್ಸಿಗೆ ಶಾಂತಿ ಆಗುತ್ತೆ. ಏನು ಮನಸ್ಸಲ್ಲಿ ಚಿಂತೆ ಇದ್ರೂ ಕೂಡ ಆ ಒಂದು ಕ್ಷಣಕ್ಕೆ ನಾವು ಮರ್ತು ಬಿಡ್ತೀವಿ. ಅದನ್ನು ಆ ಒಂದು ನೀರಿನ ಅಲೆಗಳನ್ನು ಸಮುದ್ರದಲ್ಲಿ ನೋಡ್ತಾ ತಲ್ಲೀನರಾಗಿರ್ತೀವಿ. ಹಾಗೆಯೇ ಈ ಒಂದು ಕಾವೇರಿ ಮಾತೆ ಹರಿದು ಬಂದಾಗ ಏನಾಗುತ್ತೆ? ಮನಸ್ಸೆಲ್ಲ ಏನಾಗುತ್ತೆ? ಶಾಂತವಾಗುತ್ತೆ. ಜನರ ಮನಸ್ಸು ಕೂಡ ಮನಸ್ಸಲ್ಲಿರುವಂತಹ ದುರ್ಗುಣಗಳು, ಹೊಲಸು ಎಲ್ಲ ಮಾಯವಾಗಿ ಅವರು ಏನು ಮಾಡಿರ್ತಾರೆ? ಮನಸ್ಸು ತಂಪಾಗಿರುತ್ತೆ. ನೆಲವನ್ನು ತಣಿಸಿ, ಅಲ್ಲಿಯ ಒಂದು ಕಾವೇರಿ ನದಿ ಹರಿಯುವಾಗ ನೆಲವನ್ನು ಕೂಡ ತಂಪಾಗಿ ಇರಿಸುತ್ತಾಳೆ. ನೆಲವನ್ನು ತಂಪುಗೊಳಿಸ್ತಾಳೆ, ಜನರ ಮನವನ್ನು ತಂಪುಗೊಳಿಸ್ತಾಳೆ. ಅಷ್ಟೇ ಅಲ್ಲದೆ ಹೊಲದ ಕಳೆವಳು. ನೋಡಿ, ಕಳೆ ಅಂತ ಹೇಳಿದರೆ ಅತ್ಯಂತ ರೂಪಿನಿಂದ ಹೊಳೆಯುವಂಥದ್ದು ಅಂತ ಕೂಡ ಇಲ್ಲಿ ಹೇಳ್ಬೋದು. ಕಳೆ ಅಂತ ಹೇಳಿದರೆ ಒಂದು ರೀತಿ ಕಸ ಅಂತ ಕೂಡ ಹೇಳ್ತೀವಿ. ಕೆಲವು ಸಲ ಕಸವನ್ನೆಲ್ಲ ಬೇಡದೇ ಇರುವಂತಹ ಅಂಶಗಳು, ವಸ್ತುಗಳು, ಪದಾರ್ಥಗಳು ಅದೆಲ್ಲ ನೀರೆಲ್ಲ ಜೋರಾಗಿ ಹರಿದಾಡಿದಾಗ, ಕಾವೇರಿ ಮಾತೆ ಹರಿದಾಡಿದಾಗ ಅಲ್ಲಿ ಆ ಒಂದು ಭೂಮಿ ಮೇಲೆ ಇರುವಂತಹ ಕಸ ಎಲ್ಲ ಹರಿದಾಡಿಕೊಂಡು ಒಂದು ಕಡೆ ಮೂಲೆ ಸೇರಿ ಆ ಒಂದು ವಾತಾವರಣ, ಪ್ರಕೃತಿ ತುಂಬ ಸುಂದರವಾಗಿ ಕಾಣುತ್ತೆ. ಅದೇ ರೀತಿ ಈ ಒಂದು ಕಾವೇರಿ ಮಾತೆ ಏನಾಗುತ್ತೆ? ಅಲ್ಲಿ ಆ ಒಂದು ವಾತಾವರಣವನ್ನು ಸ್ವಚ್ಛವಾಗಿ, ಶುದ್ಧವಾಗಿ, ಪರಿಶುದ್ಧವಾಗಿ, ಸ್ವಚ್ಛತೆಯಿಂದ ಇಟ್ಕೊಳ್ಳುವ ಹಾಗೆ ಹರಿದು ಬಂದು ಕಸವನ್ನೆಲ್ಲ ಏನು ಮಾಡ್ತಾಳೆ? ಹೋಗಲಾಡಿಸ್ತಾಳೆ. ಹಾಗೆ ಇನ್ನೊಂದು ಕಳೆ ಅಂತ ಹೇಳಿದರೆ ಅತ್ಯಂತ ರೂಪಿನಿಂದ ಕೂಡಿರುವಂತಹ ಹೊಳೆಯುವಂತಹ ಒಂದು ನೀರು ಹರಿದಾಡ್ತಾ ಇರುತ್ತೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಹೇಳುವುದಕ್ಕೆ ಬಯಸ್ತೀನಿ ಮಕ್ಕಳೇ. ಮುಂದಿನ ಸಾಲು ಏನಿದೆ? ಅಲ್ಲೇ ಆ ಕಡೆ ನೋಡಲ. ನೋಡಿ, ಅಲ್ಲಿ ಆ ಕಡೆ ಕೊಡಗಿನ ಕಡೆ ಸ್ವಲ್ಪ ಕಣ್ಣಾಯಿಸಿ ನೋಡಿ, ಯಾವ ರೀತಿ ಅಲ್ಲಿ ಜನಜೀವನ ಯಾವ ರೀತಿ ಚೆನ್ನಾಗಿ ಅವರು ಬದುಕ್ತಾ ಇದ್ದಾರೆ. ಅಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ನೋಡಿ. ಭೂಮಿ ತಾಯಿಯೇ ಆ ಒಂದು ಸೀರೆಯನ್ನು ಉಟ್ಟು ನಿಂತಿರುವ ಹಾಗೆ, ಹಸಿರು ಸೀರೆಯನ್ನು ಉಟ್ಟು ನಿಂತಿರುವ ಹಾಗೆ ಭಾಸವಾಗುತ್ತೆ. ಆ ರೀತಿ ಹಚ್ಚ ಹಸಿರಿನಿಂದ ಬಹಳ ಸುಂದರವಾಗಿ ಅಲ್ಲಿಯ ಒಂದು ಪ್ರಕೃತಿಯನ್ನು, ಪರಿಸರವನ್ನು ನಾವು ನೋಡ್ಬೋದು ಮಕ್ಕಳೇ. ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ. ಆ ಕಡೆ ಸ್ವಲ್ಪ ಕಣ್ಣು ಹಾಯಿಸಿ ನೋಡಿ, ಕೊಡಗಿನ ಕಡೆ. ಅದೇ ಕೊಡಗರ ನಾಡು, ಅಲ್ಲೇ ಕೊಡವರ ಬೀಡಲ. ಅದೇ ಕೊಡವರ ಒಂದು ಬೀಡು ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದಿನ ಸಾಲಿನಲ್ಲಿ ಹೇಳಿದೆ ನೋಡೋಣ ಮಕ್ಕಳೇ. ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಸವರಿ ಆನೆಯ ಸೊಂಡಲಿನ ರಣ ಕೊಂಬನಾರ್ಭೋ ಗರೆದರು, ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು, ಅವರು ಸೋಲ್ಸಾವರಿಯರು, ಅವರು ಕಡುಗಲಿ ಗರಿಯರು, ಅವರೇ ಕೊಡಗಿನ ಹಿರಿಯರು. ಮಕ್ಕಳೇ, ಈ ಒಂದು ಚರಣದಲ್ಲಿ ಏನು ಕೊಟ್ಟಿದ್ದಾರೆ? ಮೊದಲನೆಯ ಸಾಲು, ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು. ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು. ಹುಲಿಯ ಒಂದು ತನ್ನ ಮರಿಯನ್ನು ಇಟ್ಕೊಂಡು ಅದಕ್ಕೆ ಆಹಾರ ಸಾಮಾನ್ಯವಾಗಿ ಏನನ್ನು ಕೊಡ್ತಾ ಇರುತ್ತೆ? ಹಾಲನ್ನು ಕೊಡ್ತಾ ಇರುತ್ತೆ. ಹಾಗೆಯೇ ಆ ಒಂದು ಹುಲಿಯ ಮೇವನ್ನು ಯಾರಾದರೂ ಕಿತ್ಕೊಂಡ್ರೆ ಅಥವಾ ಬೇರೆ ಪ್ರಾಣಿಗಳು ಕಿತ್ಕೊಂಡ್ರೆ ಹುಲಿ ಸುಮ್ಮನೆ ಇರುತ್ತಾ? ಇಲ್ಲ, ಸುಮ್ಮನೆ ಇರಲ್ಲ. ಆದರೂ ಕೂಡ
ಏನು ಮಾಡ್ತಾರೆ, ಈ ಒಂದು ಕೊಡಗಿನ ವೀರರು, ಕೊಡಗಿನ ಜನರು, ಕೊಡಗಿನ ಶೂರರು ಎಷ್ಟು ಧೈರ್ಯಶಾಲಿಗಳು ಆಗಿದ್ದಾರೆ ಅಂತ ಹೇಳಿದರೆ, ಆ ಹುಲಿಯ ಆ ಮೇವನ್ನು ಕೂಡ ಏನು ಮಾಡ್ತಿದ್ದಾರೆ ಇವರು ತಗೊಳ್ಳೋದಕ್ಕೆ, ಹುಲಿಯ ಹಾಲನ್ನು ಕೂಡ ಅವರು ಕುಡಿಯೋದಕ್ಕೆ ಧೈರ್ಯವನ್ನು ಹೊಂದ್ಕೊಂಡಿದ್ರು ಅಂತ ಹೇಳ್ಬೋದು. ಸವಿದು ಮೆದ್ದರು ಯಾರೋ ಪೂರ್ವದಿ, ಹುಲಿಯ ಹಾಲಿನ ಮೇವನ್ನು ಯಾರೋ ಪೂರ್ವ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಆ ಒಂದು ಮರಿಯನ್ನು ಹುಲಿಯ ಹಾಲನ್ನು ಕುಡಿತಾ ಇರುವಂತಹ ಒಂದು ಮರಿಯನ್ನು ಆ ಒಂದು ತಾಯಿಯಿಂದ, ಹುಲಿಯಿಂದ ಬೇರ್ಪಡಿಸಿ ಆ ಒಂದು ಹಾಲನ್ನು ಇವರು ಕುಡಿದಿದ್ದಾರೋ ಏನೋ ಅಂತ ಹೇಳುವಂತಹ, ಕುಡಿದಿರಬಹುದು, ಅಷ್ಟೊಂದು ಧೈರ್ಯಶಾಲಿಗಳು ಅಂತ ಹೇಳುವಂತಹ ಮಾತನ್ನು ಏನು ಮಾಡ್ತಿದ್ದಾರೆ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಅದರ ಸವಿಯನ್ನು, ಆ ಹಾಲಿನ ರುಚಿಯನ್ನು ಏನು ಮಾಡ್ತಾರೆ, ಆ ಒಂದು ಹಾಲಿನ ಮರಿಯ ಮೇವನ್ನು ಇವರು ಕಿತ್ಕೊಂಡು ಹಿಂದಿನ ಕಾಲದಲ್ಲಿ ಕುಡಿದಿದ್ರು, ಹಾಲನ್ನು ಕುಡಿದಿರಬಹುದು, ಅಷ್ಟು ಕೊಡಗಿನವರು ಧೈರ್ಯಶಾಲಿಗಳು ಅಂತ ಹೇಳ್ತಿದ್ದಾರೆ. ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಅಷ್ಟೇ ಅಲ್ಲ, ಅವರು ಆ ಒಂದು ಕಲ್ಲಿನಲ್ಲಿ ಆಡ್ತಾ ಇದ್ರು. ಅಂದರೆ ತನ್ನ ಒಂದು ಗುರಿಯನ್ನು ತಲುಪಿಸುವುದಕ್ಕೆ ಒಂದು ಕವಣೆ ಅಂತ ಹೇಳಿದರೆ ಒಂದು ಆಯುಧ, ಆ ಆಯುಧದ ಒಳಗೆ ಒಂದು ಕಲ್ಲನ್ನು ಇಟ್ಬಿಟ್ಟು ಆ ಕಲ್ಲಿನ ಜೊತೆ ಒಂದು ಹಗ್ಗವನ್ನು ಕಟ್ಟಿ ಹಿಂದ್ಗಡೆಯಿಂದ ಆ ಒಂದು ಆಯುಧದ ಹಿಂದೆ ಹಗ್ಗವನ್ನು ಹಿಂದಕ್ಕೆ ಬಿಗಿದು ಹಿಂದಕ್ಕೆ ಜಗ್ಗಿದಾಗ ಆ ಕಲ್ಲು ಅವರು ಯಾವ ಕಡೆ ಗುರಿ ಇಡ್ತಾರೋ ಆ ಒಂದು ಗುರಿಯನ್ನು ತಲುಪುವುದಕ್ಕೆ ಏನು ಮಾಡ್ತಾಯಿದ್ರು, ಆ ಹಗ್ಗವನ್ನು ಹಿಡಿದು ಗುರಿಯನ್ನು ತಲುಪುವ ಹಾಗೆ ಮಾಡ್ತಾಯಿದ್ರು. ಹಾಗೆಯೇ ಆ ಒಂದು ಹಗ್ಗದ ಬದಲಿಗೆ ಆ ಆಯುಧದ ಒಳಗೆ ಕಲ್ಲನ್ನು ಇಟ್ಟು ಆ ಹಗ್ಗವನ್ನು ಕಟ್ಟಿ ಎಳೆದು ಆ ಒಂದು ಗುರಿಯನ್ನು ಯಾವ ರೀತಿ ತಲುಪ್ತಾ ಇದ್ರೋ ಅದೇ ರೀತಿ ಆ ಒಂದು ಹಗ್ಗದ ಬದಲಿಗೆ ಏನು ಮಾಡ್ತಾಯಿದ್ರು, ಹೆಬ್ಬಾವನ್ನು ಆ ಕಲ್ಲಿನಲ್ಲಿ ಆ ಒಂದು ದಾರದ ಬದಲಿಗೆ ಅಥವಾ ಹಗ್ಗದ ಬದಲಿಗೆ ಹೆಬ್ಬಾವನ್ನೇ ದಾರದ ರೀತಿಯಲ್ಲಿ ಅಥವಾ ಹಗ್ಗದ ರೀತಿಯಲ್ಲಿ ಅವರು ಎಳೆದು ಬಿಟ್ಟು ಆ ಒಂದು ಕಲ್ಲನ್ನು ಪ್ರಯೋಗ ಮಾಡುವ ಮೂಲಕ ಗುರಿಯನ್ನು ಗುರಿಯನ್ನು ತಲುಪಿಸ್ತಾ ಇದ್ರು ಏನೋ, ಅಷ್ಟು ಧೈರ್ಯವಂತರು ಅವರು. ಅಂದರೆ ಹೆಬ್ಬಾವು ಅಂತ ಹೇಳಿದ್ರೆ ಅದು ವಿಶೇಷವಾಗಿ ತುಂಬ ದೊಡ್ಡ ಗಾತ್ರದಲ್ಲಿರುತ್ತೆ. ಕೆಲವೊಂದು ಪ್ರಾಣಿಗಳನ್ನು, ಮನುಷ್ಯರನ್ನು ಸಿಕ್ಕರೆ ಅದು ಇಡೀ ನುಂಗು ಬಿಡುತ್ತೆ, ಅಷ್ಟು ದೊಡ್ಡ ಒಂದು ಸಾಮರ್ಥ್ಯ ಆ ಒಂದು ಹಾವಿಗಿದೆ. ಅಂತಹ ಹಾವನ್ನೇ ಹಗ್ಗದ ರೂಪದಲ್ಲಿ ಅವರು ಆಡುವಂತಹ ಒಂದು ಕಲ್ಲಿಗೆ ಕಟ್ಟಿ ಅದನ್ನು ಆಡ್ತಾ ಇದ್ರೋ ಏನೋ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಯಾರೋ ಪಂಚಮಂಗೇಶ್ರಾವು, ಅಂದರೆ ಅಷ್ಟು ಅವರಿಗೆ ಧೈರ್ಯ ಇತ್ತು. ಮತ್ತು ಮುಂದಿನ ಸಾಲು ಅಷ್ಟೇ ಅಲ್ಲದೆ ಏನಿದೆ, ಸವರಿ ಆನೆಯ ಸೊಂಡಲಿನ ರಣ ಕೊಂಬನಾರ್ ಭೋಗರೆದರು. ಸವರಿ ಆನೆಯ ಸೊಂಡಲಿನ ಅಂದರೆ ಆನೆಯ ಸೊಂಡಿಲನ್ನು ಅವರು ಸವರ್ತಾ, ಅಂದರೆ ಅಷ್ಟು ಧೈರ್ಯಶಾಲಿಗಳು. ಅಲ್ಲಿ ಆನೆಗಳೆಲ್ಲ ಸಾಕಷ್ಟು ಆ ಒಂದು ಪ್ರದೇಶದಲ್ಲಿ, ಕೊಡಗಲ್ಲಿ ಕೆಲವೊಂದು ಕಡೆ ಕಾಡುಗಳಲ್ಲಿ, ಕೆಲವೊಂದು ಕಡೆ ನಾಡಲ್ಲಿ ಕೂಡ ಪ್ರವೇಶ ಆಗ್ತಾ ಇರುತ್ತೆ. ಹಾಗೆಯೇ ರಣಕೊಂಬನಾರ್ ಭೋಗರೆದರು ಅಂದರೆ ಅದಕ್ಕೆ ವಿಶೇಷವಾಗಿ ಏನಾಗಿರುತ್ತೆ, ಒಂದು ದಂತ ಇರುತ್ತೆ. ಕೊಂಬು ಅಂತ ಹೇಳಿದರೆ ಇಲ್ಲಿ ದಂತ. ಭೋರ್ಗರೆದರು ಅದು ಆ ಒಂದು ಆನೆ ಮದಗಜ ಅಂತ ಹೇಳ್ತೀವಿ. ಅದಕ್ಕೆ ಮದ ಬಂದಾಗ ಏನು ಮಾಡುತ್ತೆ, ಅದು ಜೋರಾಗಿ ಧ್ವನಿ ಮಾಡಿ ಗೀಳಿಡ್ತಾ ಇರುತ್ತೆ. ಅದೇ ರೀತಿ ಸುಕ್ಕಿದ ಆನೆ ಅಥವಾ ಮದಗಜ, ಈ ಒಂದು ಆನೆಯ ಕೊಂಬನ್ನು ಏನು ಮಾಡ್ತಾಯಿದ್ರು, ಅದು ಜೋರಾಗಿ ಗೀಳಿಡುವ ಹಾಗೆ ಆ ಕೊಂಬನ್ನು ಏನು ಮಾಡ್ತಾಯಿದ್ರು, ಊದುವ ಮೂಲಕ ಆ ಕೊಂಬನ್ನು, ಆನೆಯ ದಂತವನ್ನು ಮುರಿದು ಆ ದಂತವನ್ನು ಅಥವಾ ಒಂದು ಕೊಂಬನ್ನೇ ಅದನ್ನು ಊದುವುದಕ್ಕೆ ಪ್ರಯೋಗ ಮಾಡಿ ಏನು ಮಾಡ್ತಾಯಿದ್ರು, ಜೋರಾಗಿ ಕರ್ಕಶವಾಗಿ ಅಥವಾ ಆನೆ ಗೀಳಿ ಇಡುವಂತಹ ಶಬ್ದದ ರೀತಿಯಲ್ಲಿ ಅದನ್ನು ಏನು ಮಾಡ್ತಾಯಿದ್ರು, ಊದುವುದಕ್ಕೆ ಪ್ರಯೋಗ ಮಾಡ್ತಾಯಿದ್ರು ಏನೋ. ಅಷ್ಟೊಂದು ಧೈರ್ಯವಂತರಾಗಿದ್ದರು ಈ ಕೊಡಗಿನ ಜನರು ಅಂತ ಹೇಳ್ತಿದ್ದಾರೆ. ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು. ಸವೆಯದ ತಮ್ಮ ಜೀವನವನ್ನು ಅವರು ಬೇಟೆಯಾಡುವುದಕ್ಕೂ ಕೂಡ ಸವೆಸ್ತಾ ಇದ್ರು ಕೊಡಗಿನ ಜನರು. ಅಂದರೆ ಕ್ಷಾತ್ರ ಬೇಟೆಯ, ಕ್ಷಾತ್ರ ಅಂತ ಹೇಳಿದ್ರೆ ಕ್ಷತ್ರಿಯ ಕುಲದವರು. ಕ್ಷತ್ರಿಯರು ಏನು ಮಾಡ್ತಾರೆ, ಬೇಟೆಯನ್ನು ಆಡ್ತಾ ಇರ್ತಾರೆ. ಅದೇ ರೀತಿ ಕ್ಷತ್ರಿಯರಂತೆ ಈ ಕೊಡಗಿನ ಜನ ಕೂಡ ಬೇಟೆ ಆಡ್ತಾ ಇದ್ರು. ಕೊಡಗಿನ ಜನ ಕ್ಷತ್ರಿಯರ ಹಾಗೆ ತೇಜಸ್ಸನ್ನು ಹೊಂದಿದ್ರು. ಹಾಗೆ
ಕ್ಷತ್ರಿಯರಂತೆ ಬೇಟೆಯಾಡುವಂತಹ ಗುಣವನ್ನು ಹೊಂದಿದವರಾಗಿದ್ದರು. ಅದೇ ರೀತಿ ಅವರು ತಮ್ಮ ಜೀವನವನ್ನು ಅದಕ್ಕೋಸ್ಕರ ಬೇಟೆಯಾಡೋದಕ್ಕೋಸ್ಕರ ಸವೆದ್ರೂ ಕೂಡ ಅವರಿಗೆ ಅದು ಯಾವುದೇ ರೀತಿಯ ಲೆಕ್ಕ ಅಲ್ಲ. ಅಷ್ಟೊಂದು ಸಾಹಸವನ್ನು ಮೆರೆದಾಡ್ತಾ ಇದ್ದರು. ಆ ರೀತಿ ಅವರು ಕ್ಷತ್ರಿಯರಂತೆ ಬೇಟೆ ಆಡ್ತಾ ಇದ್ರು ಅಂತ ಹೇಳುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಅವರು ಸೋಲ್ಸಾವರಿಯರು, ಅವರು ಕಡುಗಲಿಗರಿಯರು, ಅವರೇ ಕೊಡಗಿನ ಹಿರಿಯರು. ಅವರು ಸೋಲ್ಸಾವರಿಯರು ಅಂದರೆ ಅವರಿಗೆ ಸೋಲು ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ತನ್ನ ಜೀವನದಲ್ಲಿ ಅವರು ಸೋಲು ಅಂತ ಹೇಳುವಂಥದ್ದನ್ನು ಕಂಡೇ ಇಲ್ಲ. ಅವರು ಸೋಲನ್ನು ಒಪ್ಪುವುದೇ ಇಲ್ಲ. ಅವರು ಕಡುಗಲಿ ಗರಿಯರು. ಗರಿಯರು ಅಂತ ಹೇಳಿದ್ರೇನು? ಹಿರಿಮೆ ಉಳ್ಳವರು. ಕಡುಗಲಿ, ಕಡು ಪ್ಲಸ್ ಕಲಿ, ಕಡುಗಲಿ ಆಗುತ್ತೆ. ಇದು ಯಾವ ಸಂಧಿ? ಕಡು ಪ್ಲಸ್ ಕಲಿ, ಕಡುಗಲಿ ಆದಾಗ ಇದು ಕಾ ಬದಲಿಗೆ ಉತ್ತರ ಪದದಲ್ಲಿ ಏನಾಗಿದೆ? ಕಾ ಬದಲಿಗೆ ಗಾ ಆದೇಶವಾಗಿ ಬಂದಿದೆ. ಕಡುಗಲಿ ಇದು ಆದೇಶ ಸಂಧಿ ಆಗುತ್ತೆ ಮಕ್ಕಳೇ. ಅವರೇ ಕೊಡಗಿನ ಹಿರಿಯರು. ಅವರು ಸೋಲನ್ನು ಒಪ್ಪುವುದಿಲ್ಲ, ಹಾಗೆಯೇ ಅವರು ಹಿರಿಮೆ ಉಳ್ಳವರಾಗಿದ್ದರು, ಹಾಗೆಯೇ ಅವರು ಕೊಡಗಿನ ಹಿರಿಯರು ಆಗಿದ್ದಾರೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ. ನಾವು ಇವತ್ತಿಗೆ ಈ ಒಂದು ಪದ್ಯವನ್ನು ಇಲ್ಲಿಗೆ ನಿಲ್ಲಿಸೋಣ. ಇವಾಗ ಆಗಿರುವಂತಹ ಪದ್ಯವನ್ನು ಓದ್ಕೊಂಡು ಬನ್ನಿ. ಹಾಗೆಯೇ ನೀವು ಮುಂದಿನ ತರಗತಿಯಲ್ಲಿ ಬರಬೇಕಾದ್ರೆ ಇದರಲ್ಲಿ ಆಗಿರುವಂತಹ ಪಾಠದ ಕೆಲವೊಂದು ಚಿಕ್ಕ ಪುಟ್ಟ ಪ್ರಶ್ನೆಗಳನ್ನು ಕೇಳಿದರೆ, ಕೆಲವೊಂದು ಕ್ಲಿಷ್ಟ ಪದಗಳಿಗೆ ಶಬ್ದಾರ್ಥವನ್ನು ಕೇಳಿದರೆ ನೀವು ಹೇಳುವುದಕ್ಕೆ ತಯಾರಾಗಿರಬೇಕು. ಹಾಗೆ ಕವಿ ಪರಿಚಯದ ಬಗ್ಗೆ ಕೂಡ ನೀವು ತಿಳ್ಕೊಂಡು ಬನ್ನಿ. ಹಾಗೆ ಇದನ್ನು ಹಾಡುವುದಕ್ಕೆ ಕೂಡ ನೀವು ಏನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಅಂದರೆ ನಾನೊಂದು ಎರಡು ಸಾಲು ಹಾಡಿ ತೋರಿಸ್ತೀನಿ. ಅದೇ ಥರ ನೀವು ಎಲ್ಲ ಹಾಡನ್ನು ಪ್ರಯತ್ನ ಮಾಡಿ ಓದುವಂಥ ಪ್ರಯತ್ನವನ್ನು ಮಾಡಿ ಮಕ್ಕಳೇ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ. ಮಕ್ಕಳೇ, ಈ ರೀತಿ ನೀವು ಈ ಒಂದು ಎಲ್ಲ ಸಾಲುಗಳನ್ನು ಹಾಡುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಇವತ್ತಿಗೆ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ಮುಂದುವರಿಸೋಣ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು. ಶುಭವಾಗಲಿ.